ರಾಜ್ಯ ಸರ್ಕಾರ ಏನು ಹೇಳುವುದ್ರೆ ಗೋಹತ್ಯೆ ನಡೆಸುವವರಿಗೆ ಬೆಂಬಲವಾಗಿ ನಿಂತಿದೆ. ಮೊನ್ನೆ ಕೂಡ ಹೇಳಿದ್ದಾರೆ, ಏನಲ್ಲಿ ಪೊದೆಗಳಿವೆ ಅಲ್ಲಲ್ಲಿ ಪೊದೆಗಳಲ್ಲಿ ಗೋವಿನ ತ್ಯಾಜ್ಯಗಳು ಕಾಣ್ತಾ ಇತ್ತು. ಅಂದ್ರೆ ನಿರಂತರವಾಗಿ 150ಕ್ಕೂ ಹೆಚ್ಚು ಗೋವುಗಳನ್ನ ಆ ಪ್ರದೇಶದಲ್ಲಿ ಕಡಿತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಮಾಫಿಯಾ ನಡೀತಾ ಇದೆ. ಇದೊಂದು ಜಾಳ ಗೋಹತ್ಯಾ ಮಾಫಿಯಾ ನಡೀತಾ ಇದೆ. ಜೋಕಟ್ಟೆಯಲ್ಲಿ ಸುಮಾರು 6 ಬೀಫ್ ಸ್ಟಾಲ್ ಇದೆ. AC ಬೀಫ್ ಸ್ಟಾಲ್ ಕೂಡ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಬ್ಳಿ ಮತ್ತೆ ಬೆಂಗಳೂರು ಬಿಟ್ರೆ ಎಲ್ಲೂ ಕೂಡ ಗೋವಧೆ ನಡೀತಾ ಇಲ್ಲ. ಎಲ್ಲೆಲ್ಲಿ ಬೀಫ್ ಸ್ಟಾಲ್ಗಳಿದೆ ಅಲ್ಲಿ ಅಕ್ರಮವಾಗಿ ಗೋವಿನ ಮಾಂಸ ಬರ್ತಾ ಇದೆ. ಅದನ್ನ ತನಿಖೆ ಮಾಡಬೇಕು, ನಿಲ್ಲಿಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನ ಬೇಕೋ ಕೈಗೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಕೆಂಜಾರ್ನಲ್ಲಿ ಗೋಹತ್ಯೆ ಆಗಿದೆ. ಅದೇ ರೀತಿ ಅಲ್ಲೊಂದೇ ಅಲ್ಲ, ಬೇರೆ ಬೇರೆ ಕಡೆ ರಾಜ್ಯದ ಹಲವು ಕಡೆ ಗೋಹತ್ಯೆ ಆಗ್ತಾ ಇದೆ. ಇದೆಲ್ಲ ರಾಜ್ಯ ಸರ್ಕಾರಕ್ಕೆ ಏನು ಕಾಣಿಸ್ತಿಲ್ವಾ? ಏನಂತ ಅನಿಸ್ತಿದ್ರು? ರಾಜ್ಯ ಸರ್ಕಾರ ಏನು ಹೇಳುವುದ್ರೆ ಗೋಹತ್ಯೆ ನಡೆಸುವವರಿಗೆ ಬೆಂಬಲವಾಗಿ ನಿಂತಿದೆ. ಮೊನ್ನೆ ಕೂಡ ಹೇಳಿದ್ದಾರೆ, ಅದ ಕಠಿಣವಾದ ಕಾನೂನನ್ನ ತೆಗೆದು ಹಾಕ್ತೀವಿ ಅಂತ. ಸರ್ಕಾರ ಬರ್ಬೇಕಾದ್ರೆ ಅಜೆಂಡಾ ಇತ್ತು, ಗೋಹತ್ಯೆ ನಿಷೇಧವನ್ನ ತೆಗಿತೀವಿ, ಮತಾಂತರ ನಿಷೇಧವನ್ನ ತೆಗಿತೀವಿ ಅಂತ ಅನ್ನತಕ್ಕಂಥ ಅಜೆಂಡಾ ಇಟ್ಕೊಂಡೇ ಬಂದಂತ ಸರ್ಕಾರದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಬಟ್ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಪೊಲೀಸರೇ, ನಿಜವಾಗಿ ನಾನು ಈ ವಿಷಯದಲ್ಲಿ ಕಮಿಷನರ್ ಮತ್ತೆ ನಮ್ಮ SP ಅವರನ್ನ ಖಂಡಿತವಾಗಿ ಅಭಿನಂದಿಸಲೇಬೇಕು. ಗೋವಿನ ವಿಚಾರದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿ ಕೂಡ ಅವರನ್ನ ಅಭಿನಂದನಾರ್ಹ ಅವರು. ಆದ್ರೆ ಇತ್ತೀಚೆಗೆ ಒಂದು ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಂಜಾರು ಮರವೂರು ಆ ಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ದನವನ್ನ ಕಟ್ಟಾಕಿರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಗೆ. ಅಲ್ಲದೆ ಅಲ್ಲಿ ಗೋವನ್ನ ಹತ್ಯೆ ಮಾಡಿದ ಕೆಲವು ಅದರ ತ್ಯಾಜ್ಯಗಳು ಕಾಣುತ್ತೆ. ಆ ನಿಟ್ಟಿನಲ್ಲಿ ನಾವು ಪೊಲೀಸರು ಹಾಜರಾಗ್ತಾ ಇತ್ತು. ನಾವು ಒಂದಷ್ಟು ಜನರು ಹೋದಾಗ ಏನಲ್ಲಿ ಪೊದೆಗಳಿವೆ ಅಲ್ಲಲ್ಲಿ ಪೊದೆಗಳಲ್ಲಿ ಗೋವಿನ ತ್ಯಾಜ್ಯಗಳು ಕಾಣ್ತಾ ಇತ್ತು. ಒಂದು ಕಡೆ ಎಷ್ಟು ಅಂತ ಹೇಳಿದ್ರೆ ಒಂದು ಲಾರಿ ಅಷ್ಟು. ಅಂದ್ರೆ ನಿರಂತರವಾಗಿ 150ಕ್ಕೂ ಹೆಚ್ಚು ಗೋವುಗಳನ್ನ ಆ ಪ್ರದೇಶದಲ್ಲಿ ಕಡಿತಾ ಇದ್ದಾರೆ. ಒಂದು ದಿನ ಅಲ್ಲ, ನಿರಂತರವಾಗಿ ಆಗ್ತಾ ಇದೆ. ಆಮೇಲೆ ಕೂಡ ಒಂದು 2-3 ದಿನಗಳ ಹಿಂದೆ ಹುಡುಗರಿಗೆ ಕೂಡ ಅಲ್ಲಿ ಗೋವನ್ನ ಹತ್ಯೆ ಮಾಡಿ ಬಂದಿರತಕ್ಕಂತಹ ಕುರುಹುಗಳು ಸಿಗುತ್ತೆ. ಗಾಡಿಯನ್ನು ಕೂಡ ಪೊಲೀಸರು ಜಪ್ತು ಮಾಡ್ತಾರೆ. ನಾನು ಇಲ್ಲಿ ಪೊಲೀಸ್ ಇಲಾಖೆಯವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ, ದೊಡ್ಡ ಮಟ್ಟದಲ್ಲಿ ಮಾಫಿಯಾ ನಡೀತಾ ಇದೆ. ಇದೊಂದು ಜಾಳ ಗೋಹತ್ಯಾ ಮಾಫಿಯಾ ನಡೀತಾ ಇದೆ. ಜೋಕಟ್ಟೆಯಲ್ಲಿ ಸುಮಾರು 6 ಬೀಫ್ ಸ್ಟಾಲ್ ಇದೆ. AC ಬೀಫ್ ಸ್ಟಾಲ್ ಕೂಡ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಬ್ಳಿ ಮತ್ತೆ ಬೆಂಗಳೂರು ಬಿಟ್ರೆ ಎಲ್ಲೂ ಕೂಡ ಗೋವಧೆ ನಡೀತಾ ಇಲ್ಲ. ಹಾಗಾದ್ರೆ ಇಷ್ಟೊಂದು ಅವ್ಯಾಹತವಾಗಿ ಎಲ್ಲಿ ಬರ್ತಾ ಇದೆ ಗೋವಿನ ಮಾಂಸ? ಇದನ್ನು ತನಿಖೆ ಮಾಡ್ಬೇಕಲ್ವಾ? ನಾನು ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತೆ SP ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲೆಲ್ಲಿ ಬೀಫ್ ಸ್ಟಾಲ್ಗಳಿದೆ ಅಲ್ಲಿ ಅಕ್ರಮವಾಗಿ ಗೋವಿನ ಮಾಂಸ ಬರ್ತಾ ಇದೆ. ಅದನ್ನ ತನಿಖೆ ಮಾಡಬೇಕು, ಗೋಹತ್ಯೆಯನ್ನು ನಿಲ್ಲಿಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನ ಬೇಕೋ ಕೈಗೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ.